ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಪ್ರೆಗ್ನೆನ್ಸಿಯಲ್ಲಿ ಏರಿ ತೂಕನ ಹೇಗೆ ಇಳ್ಕೊಂಡೆ ಅನ್ನೋದನ್ನ ತಿಳಿಸ್ತೀನಿ. ನೀವಿವಾಗ ನನ್ನ ನೋಡ್ತಾ ಇರೋದು 1 ವರ್ಷ ಆದಮೇಲೆ ತೂಕ ಇಳ್ಕೊಂಡಿರೋ ಶ್ರುತಿನ. ಸೊ ಈ ಜರ್ನಿ ಹೇಗಿತ್ತು ನಾನು ತಿಳಿಸ್ತಾ ಹೋಗ್ತೀನಿ. ಸ್ವಲ್ಪ ರಿವರ್ಸ್ ಹೋಗೋಣ. ಇದು ಕೂಡ ನಾನೇ, ಬಿಫೋರ್ ಆ್ಯಂಡ್ ಆಫ್ಟರ್. ಒನ್ಸ್ ಅಪಾನ್ ಎ ಟೈಮ್ ಐ ವಾಸ್ 70 kg. ಮದರ್ಹುಡ್ ಈಸ್ ನಾಟ್ ಈಸಿ. ನಮಗಾಗಿಯೇ ಸಮಯ ಇರೋದಿಲ್ಲ. ಬಿಫೋರ್ ಪ್ರೆಗ್ನೆನ್ಸಿ 52 ಇದ್ದ ನಾನು ಡೆಲಿವರಿ ಆದಮೇಲೆ 72ಗೆ ಏರಿದ್ದೆ. ಫೀಡಿಂಗ್, ಮಗು ಕೇರಿಂಗಲ್ಲಿ ಕಂಪ್ಲೀಟ್ ಆಗಿ ಕಳೆದು ಹೋಗ್ತೀವಿ. ನಮ್ಮ ಸುತ್ತ ಪ್ರಪಂಚ ಓಡ್ತಾ ಇರುತ್ತೆ, ನಾವು ಮಾತ್ರ ಎಲ್ಲೋ ರೂಮಲ್ಲಿ ಲಾಕ್ ಆದ ಹಾಗೆ ಅನ್ಸುತ್ತೆ. ಬಟ್ ಡೋಂಟ್ ವರಿ, ಎಲ್ಲ ನ್ಯೂ ಮಾಮ ಫೇಸ್ ಮಾಡೋ ಈ ಕಾಮನ್ ಪ್ರಾಬ್ಲಮ್. ವ್ಯಾಲಿಡಿಟಿ ಜಸ್ಟ್ 6 months. ಆಮೇಲೆ ನೀವು ನಿಮ್ಗಾಗಿ ಟೈಮ್ ಕೊಟ್ಟು ಮತ್ತೆ ಮೊದಲಿನಂತೆ ದೇಹ ಪಡಿಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ನಿಮ್ಮ ಮುಂದೆ ಇದ್ದೇನೆ. ಸೊ ನಾನು ಮಾಡಿದ್ದಿಷ್ಟೇ. ನನಗೆ C-section ಆಗಿರೋದ್ರಿಂದ ರಿಕವರಿ ಟೈಮ್ ಸ್ವಲ್ಪ ಡಿಲೇನೇ ಇರುತ್ತೆ. 2.5 months ಆಗುವಾಗಲೇ ಸಿಗೋ 1 hour ಗ್ಯಾಪ್ಗೆ ಹೊರಗೆ ಹೋಗಿ ವಾಕಿಂಗ್, ಲೈಟ್ ಜಾಗಿಂಗ್ ಮಾಡ್ತಾ ಇದ್ದೆ. ಕೂತು ಜಡ ಹಿಡಿದಿದ್ದಂಥ ಬಾಡಿ ಸ್ವಲ್ಪ ವಾರ್ಮ್ ಅಪ್ ಆಗಲಿ ಅಂತ. ನೀವು ಅಷ್ಟೇ, ಬಿಡುವು ಸಿಕ್ಕಾಗ ನಿಮಗೆ ಟೈಮ್ ಕೊಡೋದನ್ನು ಮರಿಬೇಡಿ. ಹಾಗಂತ ಲೈಟಾಗಿ ವಾರ್ಮ್ ಅಪ್ ಇಂದ ವೇಟ್ ಲಾಸ್ ಏನೂ ಆಗಲ್ಲ. ಮಗು ಫೀಡಿಂಗ್ ಇರೋದ್ರಿಂದ ಡಯಟ್ ಆ್ಯಂಡ್ ಜಾಸ್ತಿ ಜಂಪಿಂಗ್ ಮಾಡೋಕೆ ಆಗಲ್ಲ. ಸೊ ಎಕ್ಸ್ಕ್ಲೂಸಿವ್ 6 months ಫೀಡಿಂಗ್ ಆದಮೇಲೆ ನಿಮ್ಮ ಟೈಮ್ ಶುರು ಆಗುತ್ತೆ. ನಾನು ಮಾಡಿದ್ದು ಹಾಗೇನೆ. ಹಾಗಂತ ಹೊಟ್ಟೆಗೆ ಮೋಸ ಮಾಡಿ ಮಗು ಫೀಡಿಂಗ್ ಸಮಸ್ಯೆ ಆಗಬಾರ್ದು ಅಲ್ವಾ? ಅನ್ನ ಬದಲು ಚಪಾತಿ, ತಟ್ಟೆ ಫುಲ್ ವೆಜಿಟೇಬಲ್ಸ್, ಸೊಪ್ಪು, ಪನ್ನೀರು, ಹೀಗೆ ಡಯಟ್ ಪ್ಲಾನನ್ನು ಚೇಂಜ್ ಮಾಡಿಕೊಂಡೆ. ವೆಜಿಟೇರಿಯನ್ ಆಗಿರೋದ್ರಿಂದ ಇದನ್ನೆಲ್ಲ ಫಾಲೋ ಮಾಡೋದು ನನಗೆ ಏನೂ ಕಷ್ಟ ಅನಿಸಿಲ್ಲ. ಜೊತೆಗೆ ರೆಗ್ಯುಲರ್ ಆಗಿ ಸ್ವಿಮ್ಮಿಂಗ್, ವಾಕಿಂಗ್, ಎಲಿಪ್ಟಿಕಲ್ ಮೆಷಿನ್, ರನ್ನಿಂಗ್, ಜಿಮ್, ಹೀಗೆ ಮಾಡಿ ಕೊನೆಗೂ ಮಗುಗೆ 1 ವರ್ಷ ಆಗುವಾಗ ಹಳೆಯ ತೂಕಕ್ಕೆ ಬಂದ್ಬಿಟ್ಟೆ. ಈ ಜರ್ನಿಲಿ ನಾನು ಕಂಡುಕೊಂಡ ಸತ್ಯ ಏನು ಅಂದ್ರೆ, ಟಾರ್ಗೆಟ್ ಸೆಟ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿದ್ರೆ ರಿಸಲ್ಟ್ 100% ಸಿಗುತ್ತೆ. ಇಲ್ಲ ಫೀಡಿಂಗ್ ಟೈಮ್ ಅಂತ ಸಿಕ್ಕದನ್ನೆಲ್ಲ ತಿಂದ್ರೆ ತೂಕ ಮತ್ತಷ್ಟು ಹೆಚ್ಚಾಗಿ ಕರಗಿಸೋದು ಯುದ್ಧ ಮಾಡಿದಷ್ಟು ಸಾಹಸ ಆಗತ್ತೆ. ಮಂತ್ಲಿ ವೇಟ್ ಲಾಸ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿ, ಟೀ, ಕಾಫಿ, ಶುಗರಿ ಜ್ಯೂಸ್ ಸ್ಕಿಪ್ ಮಾಡಿ, ಪ್ರೋಟೀನ್ ಅಂಡ್ ನ್ಯೂಟ್ರಿಷನ್ ಫುಡ್ ಇಂಟೇಕ್ ಜಾಸ್ತಿ ಮಾಡಿದ್ರೆ ಸಾಕು, ನೀವು ವೇಟ್ ಲಾಸ್ ಆಗಬಹುದು.